ಅರಣ್ಯ ಹಕ್ಕು ಕಾಯ್ದೆ ಅಡಿಯಲ್ಲಿ ರಾಜ್ಯ ಮಟ್ಟದ ಉಸ್ತುವಾರಿ ಸಮಿತಿಯ ನಡವಳಿಕೆ ವ್ಯತಿರಿಕ್ತವಾಗಿ ಜಂಟಿ ಮಹಜರು ಜರುಗುತ್ತಿರುವುದಕ್ಕೆ ಅರಣ್ಯ ಭೂಮಿ ಹೋರಾಟಗಾರರ ವೇದಿಕೆಯು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿ ಪ್ರಕ್ರಿಯೆ ಪುನರ್ ಪರಿಶೀಲಿಸಲು ತೀರ್ಮಾನಿಸಲಾಯಿತು ಎಂದು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಅಧ್ಯಕ್ಷ ರವೀಂದ್ರ ನಾಯ್ಕ್ ತಿಳಿಸಿದ್ದಾರೆ. ಅರಣ್ಯ ಹಕ್ಕು ಕಾಯ್ದೆ ಅಡಿಯಲ್ಲಿ ರಾಜ್ಯ ಮಟ್ಟದ ಉಸ್ತುವಾರಿ ಸಮಿತಿಯ ನಡವಳಿಕೆ ವ್ಯತಿರಿಕ್ತವಾಗಿ ಜಂಟಿ ಮಹಜರ್ ಜರುಗುತ್ತಿರುವುದಕ್ಕೆ ಅರಣ್ಯ ಭೂಮಿ ಹೋರಾಟಗಾರರ ವೇದಿಕೆಯು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿ ಕಾನೂನು ಮತ್ತು ನಿಯಮಕ್ಕೆ ವ್ಯತಿರಿಕ್ತವಾಗಿ ಜಂಟಿ ಮಹಜರ್ ಪ್ರಕ್ರಿಯೆ ಜರುಗುತ್ತಿರುವುದಕ್ಕೆ ತೀವ್ರ ಆಕ್ಷೇಪ ವ್ಯಕ್ತವಾಗಿ ಪ್ರಕ್ರಿಯೆ ಪುನರ್ ಪರಿಶೀಲಿಸಲು ತೀರ್ಮಾನಿಸಲಾಯಿತು ಎಂದು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ಅಧ್ಯಕ್ಷ ರವೀಂದ್ರ ನಾಯ್ಕ್ ತಿಳಿಸಿದರು. ಇಂದು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಕಾರ್ಯಾಲಯದಲ್ಲಿ ಶಿರಸಿ, ಸಿದ್ದಾಪುರ, ಮುಂಡಗೋಡ, ಯಲ್ಲಾಪುರ ತಾಲೂಕಿನ ಗ್ರೀನ್ ಕಾರ್ಡ್ ಪ್ರಮುಖರ ಚಿಂತನಾ ಸಭೆಯಲ್ಲಿ ತೀರ್ಮಾನಿಸಲಾಯಿತು ಎಂದು ಹೋರಾಟಗಾರರ ವೇದಿಕೆಯ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಮುಖ್ಯ ಕಾರ್ಯದರ್ಶಿಯವರ ಅಧ್ಯಕ್ಷತೆಯಲ್ಲಿ ರಾಜ್ಯ ಮಟ್ಟದ ಅರಣ್ಯ ಹಕ್ಕು ಕಾಯ್ದೆಯ ಉಸ್ತುವಾರಿ ಸಮಿತಿಯು ಜನವರಿ 6ರಂದು ಜರುಗಿದ ಸಭೆಯಲ್ಲಿ ನಡವಳಿಕೆಯನ್ನು ದಾಖಲಿಸಿ ಅರ್ಜಿಗಳು ದಾಖಲಾತಿ ಅಲಭ್ಯತೆ ಕಾರಣಕ್ಕೆ ತಿರಸ್ಕರಿಸಿದಲ್ಲಿ ಅರಣ್ಯ ಕಂದಾಯ, ಗ್ರಾಮೀಣಾಭಿವೃದ್ಧಿ, ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಗಳ ಅಧಿಕಾರಿಗಳು ಮತ್ತು ಸ್ಥಳೀಯ ಮುಖಂಡರನ್ನು ಒಳಗೊಂಡ ತಂಡದಿಂದ ಮುಂದಿನ 45 ದಿನಗಳೊಳಗಾಗಿ ಮಹಜರ್ ಮಾಡಿ ಮಹಜರ್ ವರದಿಯನ್ನು ದಾಖಲೆಯಾಗಿ ಪರಿಗಣಿಸಲು ಸೂಚನೆ ನೀಡಿದ್ದಾಗ್ಯೂ ಜಿಲ್ಲಾದ್ಯಂತ ನ್ಯೂನತೆಯಿಂದ ಪ್ರಕ್ರಿಯೆ ಜರುಗುತ್ತಿರುವುದು ಸಭೆಯಲ್ಲಿ ಪ್ರಸ್ತಾಪಿಸಲಾಯಿತು ಎಂದು ಪ್ರಕಟಣೆಯಲ್ಲಿ ತಿಳಿಸಲಾಯಿತು. ಆಯ್ತು, ನೀವು ಬಂದಾಗ ದಾಖಲೆಗಳು ಕೊಡಿ ಹೇಳಿದಾಗ 80 ವರ್ಷ ಹಿರಿಯರ ಹೇಳಿಕೆ ಕೇಳಿ ದಾಖಲೆ ಕೇಳಿ ಬಂದ್ರಲ್ಲ, ಅವಾಗ 80 ವರ್ಷ ಹಿರಿಯರ ಹೇಳಿಕೆ ನೀವು ಅಫಿಡವಿಟ್ ಕೊಟ್ಟಿದ್ರಲ್ಲ, ಆ ದಾಖಲೆ ಇನ್ನೊಮ್ಮೆ ಯಾವ್ದು ಕೊಟ್ಟಿದ್ರ? ಅಲ್ಲ, ನಮ್ಮ ಮನೆ ಹತ್ರ ಬಂದಾಗ ನಿಮ್ ಕಾಗದ ಪತ್ರ ಎಲ್ಲ ಕೇಳಲಿಕ್ಕೆ ಬರ್ಲಿಲ್ಲ. ನಮ್ದು ನಿಮ್ ಮ್ಯಾಲಿಂದ ಹೊರಗೆ ಅಷ್ಟು ಮಾಡ್ಕೊಂಡು ನಿಮ್ಗೆ ಅವಶ್ಯಕತೆ ಇಲ್ಲ. ಏನೋ ನಿಮ್ ಕಾಗದ ಪತ್ರ ನಾವು ಅವಶ್ಯಕತೆ ಇಲ್ಲ ನಮ್ಗೆ. ನಮ್ಮ ಹತ್ರ ಮ್ಯಾಲಿನ ಲಿಸ್ಟ್ ಬಂದದೆ, ಆ ಲಿಸ್ಟ್ನ ಪ್ರಕಾರ ನಾವು ಇಲ್ಲಿ ಲಿಸ್ಟ್ ಮಾಡ್ಲಿಕ್ಕೆ ಬಂದವರು. ಅವಾಗ ದಿವಾಕನ್ನ ಹೇಳಿದ್ರೆ ನಿಮ್ಗೆ ಒಂದು ಫೋನ್ ಹಚ್ಚಿರಿ, ಊಟ ಹಿಂಗೆ ನಡೀತಾ ಇದೆ ಇಲ್ಲಿ. ಆಯ್ತು, ಕಡೆಗೆ ಹೋದ್ರ ಮೇಲೆ ತಿಳ್ಕೊಳ್ರಿ. ಅದಕ್ಕೆ 1 ಎಕರೆ GPS ಕೊಟ್ಟಾರೆ. ಈಗ 2020 ಬಂದ್ಕೊಂಡು ನೀವು ಬಾಕಿದ 1 ಎಕರೆ ಒತ್ತುವರಿ ಮಾಡಿದ ಅಂತೇಳಿ ಅದು ಕೊಲ್ಲಾಪುರ ಸಿದ್ದಾಪುರದಲ್ಲಿ ಮಾಡಿದ್ರಲ್ರಿ, ಅದೇ ಟೈಪ್ ಸಿದ್ದಾಪುರದ ಐತಲ್ರಿ, ಇಲ್ಲಿ ಮಾಡ್ಲಿಕ್ಕೆ ಬರೋದಿಲ್ಲ ಅಂದ್ರೆ ಇಲ್ಲಿ ಅದು ಕಾನೂನು ಅದು ಬೇರೆ ಸ್ಟೇಟ್ ಕೇಳ್ತಾರೆ. ಅವಾಗ ಏನ್ ಹೇಳ್ತಾರ ಅವರು, ಈಗ ಇವತ್ತು ಅದೇ ಪರಿಸ್ಥಿತಿ ಬರ್ತದೆ, ಇವತ್ತು ನಾವು ಇರ್ತೇವಿ, ಇಲ್ಲ ಸಹಿ ಮಾಡಿಕೊಟ್ಬಿಟ್ರೆ ನಾವು ನೀವು ಹೇಳ್ದಂಗೆ ಬರ್ಕೊಂಡು ಈಗ ನಾವು 10 ವರ್ಷದಿಂದ ನೀವು ಬರ್ತೀರಿ, ಮತ್ತೆ ನೀವು ಅವಾಗ ಅಧಿಕಾರಿಗಳು ಇರೋದಿಲ್ಲ, ಈಗ ಬಂದ ತಂಡನೂ ಇರೋದಿಲ್ಲ, ಅವಾಗ ನಾವು ಸಹಿ ಮಾಡ್ಕೊಟ್ಟಿದ್ದು ಇರ್ತದಲ್ಲ 10 ಗಂಟೆ ನೀವು ಇಲ್ಲಿಂದ ಖಾಲಿ ಮಾಡ್ರಿ ಅಂತ ನೀವೇ ಬರ್ಕೊಟ್ಟಿದ್ರೆ ನಮ್ಮ ಮಕ್ಕಳಿಗೆ ಕೇಳ್ತಾರ ಅವರು, ಅವಾಗ ಖಾಲಿ ಮಾಡ್ಕೊಂಡು ನಾವು ಮನೇಲಿ ಕೂತ್ರ ಆಯ್ತು ಅಂತ ಹೇಳ್ತಾರೆ. ಅವಾಗ ಹಿಂಗೆ ಸತ್ತು ಹೋದ್ರು. ಇವತ್ತು ಮಾಡಿದ ಕೆಲಸನೂ ನೀವು ಅದೇ ಅಲ್ಲಿ ಏನು ಸಹಿ ಮಾಡ್ಕೊಟ್ರಲ್ಲ, ಇನ್ನು 10-15 ವರ್ಷ ನಂತರ ಬರ್ತಾರೆ, ಅವಾಗ ನೀವು ಇರೋದಿಲ್ಲ, ನಿಮ್ಮ ಮಕ್ಕಳು ಇರ್ತಾರೆ, ಅವ್ರಿಗೆ ಹೊರಗೆ ಹಾಕ್ತಾರೆ. ಸಾಲಿಗೆ ಬಂದು ಅದು ಮನೆಯದ್ದು ಸರ್ವೆ ಹಾಗಂತ ಸುಳ್ಳು ಹೇಳ್ಕೊಂಡು ಅದು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲರಿಗೂ ಗೊತ್ತಾಗ್ತಾ ಈ ವಿಷಯ. ಊರಿಗೆ ಬರ್ತಾ ಇಲ್ಲ, ಒಂದೊಂದು ಮಾಡ್ಕೊಂಡು ಹೋಗಿದಾರ, ಹೊಡ್ಕೊಂಡ್ಯಾರಿ ಸರ್. ಸಹಿ ಮಾಡಿ ಸಹಿ ಫಾರಮ್ ಇತ್ತು ಅದು ಫಾರಮ್ನಾಗ. ಮತ್ತೆ ಇವತ್ತು ಬಂದಿದ್ರು ಅವ್ರು, ಒಂದ್ಸಲ ಬಂದು ಭೇಟಿಯಾಗಿ ಮತ್ತೆ ನೀವು ಹಿಂಗೆ ಕರೆಕ್ಟ್ ಕಳಿಸ್ಬಿಟ್ಟು ಮತ್ತೆ ನಿನ್ನೆ ಅಧ್ಯಕ್ಷರು ಫೋನ್ ಮಾಡಿದ್ರಿ. ನಾನು ಸುಮಾರು ಏನ್ ಹೆಸರಿದೆ ಅವ್ರು ಮಾತ್ರ ಮಾಡ್ತಾ ಇದ್ದಾರೆ. ಈಗ ನಮ್ದೆಲ್ಲ ಹಳೆ ಅತಿಕ್ರಮಣ ಯಾವುದಿಲ್ಲ. ನೀವೇನ್ ಕೊಟ್ಟ ಅಪ್ಲಿಕೇಶನ್ ನಮ್ಮ ಅಲ್ಲಿಂದ ಅರ್ಜಿ ಇರೋದು ನಮ್ಮದೇ ನಾನು ಇಷ್ಟಕ್ಕೆ ಬರಲಿಲ್ಲ. ನಾವು ಇರ್ಬೇಕು ಅಂತ ಐತಿ ಕಾಯ್ದೆದೊಳಗೆ ಅಂತೇಳಿ ಇಲ್ಲ, ಅವರೆಲ್ಲ ಇರ್ಬೇಕು ಅಂತ ನೀವು ಕೇಳೋದು ಸರಿ ಐತಿ. ಆದ್ರೆ ಈಗ ನಾವು ಫಾರಮ್ ಅವ್ರು ಬಂದಂತೆ ಅಷ್ಟು ಮಾಡೋಕ್ಕಾಗಲ್ಲ. ನೀವು ಫಾರಮ್ ತುಂಬೇಕು ಅಂತ ಫಾರಮ್ ತಗೊಂಡು ಬಂದು ಅವ್ರು ಬಂದಾಗ ನಮ್ಮ ಹೇಳಿಕೆ ಏನೈತಿ ಅದನ್ನು ತಗೊಂಡು ಬರೀಬೇಕು ಅಂತ ಐತಿ. ಫಾರಮ್ ಕೊಟ್ಟು ಜನರಿಗೆ ದಾರಿ ತಪ್ಪಿಸ್ಕೊಡ್ರಿ ಅಂತೇಳಿ ಕಳಿಸಿದ್ವಿ. ನಂತರ ಯಾವತ್ತಿಂದ ಯಾರು ಬರಲಿಲ್ಲ. ಚಿಂತನಾ ಸಭೆಯಲ್ಲಿ ಜಿಲ್ಲಾ ಸಂಚಾಲಕರಾದ ಇಬ್ರಾಹಿಂ ಸಾಬ್, ಮುಂಡಗೋಡ್ ಅಧ್ಯಕ್ಷ ಶಿವಾನಂದ ಜೋಗಿ, ಯಲ್ಲಾಪುರ ಅಧ್ಯಕ್ಷ ಭೀಮ್ಸಿ ವಾಲ್ಮೀಕಿ, ರಾಮಚಂದ್ರ ನಾಯ್ಕ್ ವಾಜಗೋಡ್, ಹರಿಹರ ನಾಯ್ಕ್ ಓಂಕಾರ, ರಾಜು ಗೌಡ ಕತಗಾಲ್, ವಿನೋದ್ ಪೆಡ್ನೇಕರ್ ಮಂಚಿಕೇರಿ, ನೆಹರು ನಾಯ್ಕ್ ಬೀಳೂರು, ಕಂಡ್ರಾಜಿ, ಹಬೀಬ್ ನದಾಬ್ ಕಿರುವತ್ತಿ, ಅಶೋಕ್ ಕಾಂಬ್ಳೆ ಕಿರುವತ್ತಿ, RT ನಾಯ್ಕ್ ಅರಿಶಿನಗೋಡ್, ಸೂರಜ್ ಹೆಗಡೆ ಅನಗೋಡ್, ದುರ್ಗಪ್ಪ ಭಜಂತ್ರಿ ಮುಂಡಗೋಡ್, ಚಂದ್ರು ಶಾನ್ಬಾಗ್ ಬಂಡಲ್, ಶಂಭು ಸಾಲಿಯರ್ ಕಾತೂರು, MP ಗೌಡ ಸಿದ್ದಾಪುರ, ಸುಧಾಕರ್ ಮಡಿವಾಳ್ ಬಿಳಿಗಿ, ರಮೇಶ್ ನಾಯ್ಕ್ ಪೇಟ್ಕಣಿ, ರಾಘವೇಂದ್ರ ಕುಣಬಿ ಮಾವಿನ ಮನೆ ಮುಂತಾದವರು ಚರ್ಚೆಯಲ್ಲಿ ಅಭಿಪ್ರಾಯ ವ್ಯಕ್ತಪಡಿಸಿದರು. ಕೆನರಾ ಪ್ಲಸ್ ನ್ಯೂಸ್, ಸಿರ್ಸಿ.